ಸಂಪುಟ ಸಂಕಟ ಇನ್ನೂ ಮುಗ್ದಿಲ್ಲ. ಈಗ ಮುಗಿಯುತ್ತೆ, ಆಗ ಮುಗಿಯುತ್ತೆ, ಇನ್ನೇನು 2 ದಿವಸ, ಆ ಮುಹೂರ್ತಗಳೇನು, ಪದಗ್ರಹಣ ಈಗಲೇ ತೆಗೆದುಕೊಂಡು ಬಿಡ್ತಾರೆ ಅಂತ ಇತ್ತು. ಆದರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಅನ್ನುವ ಒಂದು ಕಾಮನ್ ಸ್ಟೇಟ್ಮೆಂಟ್ನ ನಾವು ಗಮನದಲ್ಲಿಟ್ಕೊಂಡೇ ಈ ಎಲ್ಲ ಸುದ್ದಿ ನೋಡಬೇಕು ಅನ್ನೋದು ಖಚಿತ ಆಗಿದೆ. ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಈಗ ಬ್ರಾಹ್ಮಣ ಸಮುದಾಯದ ಸಚಿವಾಕಾಂಕ್ಷಿಗಳು ಎಷ್ಟರ ಮಟ್ಟಿಗಿದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ, ಯಾರಿಗೆ ಮಂತ್ರಿಗಿರಿ ಸಿಗಬಹುದು. ವಿ ಕೆನಾಟ್ ಫರ್ಗೆಟ್ ದ ಕಾಸ್ಟ್ ಇಕ್ವೇಷನ್, ಕಾಸ್ಟ್ ಕೋಟಾ. ಬ್ರಾಹ್ಮಣ ಸಮುದಾಯದಿಂದಲೂ ಕೂಡ ಮಂತ್ರಿಗಿರಿ ಲಾಬಿ ನಡೀತಾ ಇದೆಯಂತೆ. ಕಾಂಗ್ರೆಸ್ನಲ್ಲಿರೋದು 2 ಬ್ರಾಹ್ಮಣ ಶಾಸಕರು, ಬ್ರಾಹ್ಮಣ ಸಮುದಾಯದ ಒಬ್ಬರು MLC ಇದ್ದಾರೆ, ವೆಂಕಟೇಶ್ ಅವರು. ಈ 3 ಪೈಕಿಯೇ ಮಂತ್ರಿಗಿರಿಗಾಗಿ ಸಖತ್ ಲಾಬಿ ನಡೀತಾ ಇದೆ ಅನ್ನುವ ಮಾಹಿತಿ ಇದೆ. ಗಾಂಧಿನಗರದ MLA ಮಾಜಿ ಸಚಿವರು ದಿನೇಶ್ ಗುಂಡೂರಾವ್, ಹಳಿಯಾಳದ ಶಾಸಕರು, ಮಾಜಿ ಸಚಿವರು, ಮಾಜಿ ಸ್ಪೀಕರ್ ಆದಂಥವರು RV ದೇಶಪಾಂಡೆ, MLC UB ವೆಂಕಟೇಶ್ ಅವರ ನಡುವೆ ಮಂತ್ರಿಗಿರಿ ಫೈಟ್ ನಡೀತಾ ಇದೆ. ಬಸವನಗುಡಿ ಕ್ಷೇತ್ರದಲ್ಲಿ ಅವರು ಸ್ಪರ್ಧಿಸಿ ಪರಾಭವಗೊಂಡಿದ್ದರು. ಈ 3ರಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗಲಿದೆ ಅನ್ನುವ ಒಂದು ಕ್ಯೂರಿಯಾಸಿಟಿ ಇದೆ. ಮತ್ತು ತುಂಬ ದೊಡ್ಡ ಮಟ್ಟದ ಪೈಪೋಟಿ ಇದೆಯಾ ಅಂತ ಹೇಳೋಂಗಿಲ್ಲ, ಅಥವಾ ಇಲ್ಲ ಅಂತ ಏನು ಒಂದು ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ. ಆದರೆ ಸಂಖ್ಯೆ ಕಡಿಮೆ ಇರೋದ್ರಿಂದ, ಬ್ರಾಹ್ಮಣ ಸಮುದಾಯದ ಸಚಿವರ ಸಂಖ್ಯೆ ಅಥವಾ ಶಾಸಕರ ಸಂಖ್ಯೆ ಕಡಿಮೆ ಇರೋದ್ರಿಂದ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಸಹಜವಾಗಿ ಕಡಿಮೆ ಇದ್ದೇ ಇರುತ್ತೆ ಬೇರೆ ಸಮುದಾಯಕ್ಕೆ ಕಂಪೇರ್ ಮಾಡಿದ್ರೆ. ಬ್ರಾಹ್ಮಣ ಸಮುದಾಯದ ಒಬ್ಬ MLC ಮತ್ತು 2 MLAಗಳ ನಡುವೆ, 2 MLAಗಳ ನಡುವೆ ಈ 3 ಪೈಕಿಯ ಮಂತ್ರಿಗಿರಿಗಾಗಿ ಸಖತ್ ಲಾಬಿ ನಡೀತಾ ಇದೆ. ಗಾಂಧಿನಗರದ MLA ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತೆ ಸಚಿವ ಸ್ಥಾನ ಸಿಗುತ್ತಾ ಅಥವಾ RV ದೇಶಪಾಂಡೆ ಅವರಿಗೆ ಸಿಗುತ್ತಾ ಅನ್ನುವ ಒಂದು ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಇದೆ. ಓಕೆ, ಬ್ರಾಹ್ಮಣ ಸಮುದಾಯದ ಯಾವ ಸದಸ್ಯರಿಗೆ MLCಗೆ ಸಿಗುತ್ತಾ, MLAಗಳಿಗೆ ಸಿಗುತ್ತಾ ಅನ್ನುವ ಕ್ಯೂರಿಯಾಸಿಟಿ ಇದೆ. ದೊಡ್ಡ ಮಟ್ಟದ ಸದ್ದಂತೂ ಏನು ಮಾಡ್ತಾ ಇಲ್ಲ ಆ್ಯಕ್ಚುಲಿ, ಅಲ್ವೇ? ಸೈಲೆಂಟಾಗೆ ನಡೀತಾ ಇದೆ. ಅಯ್ಯೋ ಏನಪ್ಪ ನೀವು ಕೊಟ್ಟರೆ ತಗೋತೀವ ಹಂಗೆ ಅನ್ನೋಂಗಿದೆ, ಏನು ಹೇಳೋಕ್ಕಾಗಲ್ಲ ರಾಜಕಾರಣದಲ್ಲಿ. ಒಟ್ಟಿನಲ್ಲಿ RV ದೇಶಪಾಂಡೆ ಅವ್ರಿಗೆ ಸಿಗುತ್ತೆ. ಒಟ್ಟಿನಲ್ಲಿ ರೇಸ್ನಲ್ಲಿ ಯಾರಿದ್ದಾರೆ ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ. ರೇಸ್ ಅಂತ ಹೇಳಿದ ತಕ್ಷಣ ಲಿಟ್ರಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ, ನನಗೆ ಆ ಥರನೂ ಹೇಳೋಂಗಿಲ್ಲ. ಕೆಲವೊಬ್ಬರು ಈಗ ಸ್ವಲ್ಪ ಹಿಂದೆನೇ ಸರಿದಿರ್ತಾರೆ, ನಾನು ಮಾಡಿದರೆ ಇದ್ರ ಸಹವಾಸ ಬೇಡಪ್ಪ, ಕೊಟ್ಟರೆ ಕೊಡಲಿ ಬಿಟ್ಟರೆ ಬಿಡಲಿ ಅನ್ನುವರು ಇದ್ದಾರೆ. ಹಾಗಾಗಿ ಇದನ್ನು ರೇಸ್ ಅಂತ ಪಕ್ಕಾ ಕರೆಯೋಕ್ಕೂ ಕೂಡ ಕಷ್ಟ ಆಗುತ್ತೆ. ಎಸ್, ಬ್ರಾಹ್ಮಣ ಕೋಟಾದಲ್ಲಿ ಸಚಿವ ಸ್ಥಾನಕ್ಕೆ ಬಿರುಸಿನ ಪೈಪೋಟಿ ನಡೀತಾ ಇದೆ ಅಂತ ಈಗ ಒಂದಿಷ್ಟು ಇನ್ಪುಟ್ಸ್ ಸಿಗ್ತಾ ಇದೆ. ನೋಡೋಣ, ಲೆಟ್ಸ್ ಲುಕ್ ಇನ್ ಟು ಇಟ್. ಬ್ರಾಹ್ಮಣ ಕೋಟಾದಲ್ಲಿ ಸಚಿವ ಸ್ಥಾನಕ್ಕೆ ಬಿರುಸಿನ ಪೈಪೋಟಿ ಇದೆಯಾ ಅಥವಾ ಇಲ್ವಾ, ಒಟ್ಟಿನಲ್ಲಿ ಕೊಟ್ಟೆ ಕೊಡ್ತಾರೆ ಯಾರಿಗೋ ಅನ್ನುವ ಥರದಲ್ಲಿದೆಯಾ ನೋಡೋಣ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ದಿನೇಶ್ ಗುಂಡೂರಾವ್ ಸಚಿವರಾಗಿದ್ದರು. ಈ ಬಾರಿ ರೇಸ್ನಲ್ಲಿ ದಿನೇಶ್ ಗುಂಡೂರಾವ್ ಕಾಣಿಸಿಕೊಂಡಿಲ್ಲ, ಹಾಗಾಗಿ ಭಾರಿ ಪೈಪೋಟಿ ಅಂತ ಹೇಳೋದಿಲ್ಲ ಅಂತ ನನ್ನ ಅನಿಸಿಕೆ. ಈ ಬಾರಿ ಸಚಿವ ಸ್ಥಾನದ ಆಸೆ ಇಲ್ಲ, ನಿರೀಕ್ಷೆಯೂ ನನಗಿಲ್ಲ ಅಂತ ಹೇಳುವಾಗ ಪೈಪೋಟಿ ಪ್ರಶ್ನೆ ಇಲ್ಲಿಂದ ಬರುತ್ತೆ. ಸ್ಪಷ್ಟನೆ ನೀಡಿದ್ದಾರೆ ಮಾಜಿ ಮಂತ್ರಿ ದಿನೇಶ್ ಗುಂಡೂರಾವ್. ಇನ್ನೊಂದೆಡೆ MLC UB ವೆಂಕಟೇಶ್ ಅವರಿಗೆ ಮಂತ್ರಿಗಿರಿ ಕಷ್ಟ. ಅಂದರೆ ಇನ್ನು ಉಳಿದಂಥವ್ರು ಯಾರು? ಅಫ್ಕೋರ್ಸ್ RV ದೇಶಪಾಂಡೆ. ಮತ್ತೆ ಮಂತ್ರಿ ಆಗುವ ಕನಸಿಗೆ ಈಗ ಒಂದಿಷ್ಟು ಬಲ ಸಿಗ್ಬೋದು. ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ RV ದೇಶಪಾಂಡೆ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ದಿಸ್ ಇಸ್ ದ ನ್ಯೂಸ್. ಸಿದ್ದು ಸರ್ಕಾರದಲ್ಲಿ ಸಿಕ್ಕಿಲ್ಲ, DK ಸರ್ಕಾರದಲ್ಲಾದರೂ ಕೊಡಿ ಅಂತ ಪಟ್ಟು ಹಿಡ್ದಂಗೆ ಕಾಣ್ತಾ ಇದೆ. RV ದೇಶಪಾಂಡೆಗೆ ಸಚಿವ ಸ್ಥಾನ ನೀಡುತ್ತಾ ಕಾಂಗ್ರೆಸ್ ಹೈಕಮಾಂಡ್? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಎಸ್, ಓಂ ವಿವೇಕ್ ಆದಿತ್ಯ ಕಾರ್ಲೇಕರ್, ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್, ಮತ್ತಷ್ಟು ಮಾಹಿತಿ ನೀಡ್ತಾರೆ. ವಿವೇಕ್, ಸಿಕ್ಕಾಪಟ್ಟೆ ಅಶ್ಯೂರೆನ್ಸ್ಗಳನ್ನು ಕೊಡ್ತಾ ಇದ್ದೀವಿ ರಾಜ್ಯದ ಜನತೆಗೆ, ಈಗ ಆಗ್ಬಿಡುತ್ತೆ ಸಂಪುಟ ರಚನೆ, ಪುನರ್ರಚನೆ, ವಿಸ್ತರಣೆ ಅಂಥೇಳಿ. ಓಕೆ, ಈಗ ಈ ಬ್ರಾಹ್ಮಣರ ಸಮುದಾಯದ ಕತೆ ಏನು, ನಿಜ ಪೈಪೋಟಿ, ಬಿರುಸಿನ ಪೈಪೋಟಿ ಇದೆಯಾ ಅಥವಾ RV ದೇಶಪಾಂಡೆ ಅವರಿಗೆ ಸಿಗಬಹುದು ಅನ್ನೋದೇನಾದರೂ ಮೇಲ್ನೋಟಕ್ಕೆ ಖಚಿತವಾದಂತೆ ಕಾಣ್ತಾ ಇದೆಯಾ? ಖಂಡಿತವಾಗೂ ಏನಂದ್ರೆ ಮೊದಲಿಗೆ ನಾವು ಕೊಡೋ ಮಾಹಿತಿಗಿಂತ ಕೂಡ ಜನರು ಕೂಡ ಬಹಳಷ್ಟು ಕುತೂಹಲ ಮತ್ತೆ ನಿರೀಕ್ಷೆಯಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಒಂದು 50-55 ದಿನಗಳು ಕಳೆದೇ ಹೋಗಿದೆ ಮುಖ್ಯಮಂತ್ರಿ ಪ್ರಮಾಣ ವಚನ ತೆಗೆದುಕೊಂಡು.
ಇನ್ನುಳಿದಂತೆ ಸಚಿವ ಸ್ಥಾನಗಳಿಗೆ ಯಾರು ಬರ್ತಾರೆ ಅನ್ನೋದು ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಈ ಬಗ್ಗೆ ನಾವು ಕೂಡ ಸಾಕಷ್ಟು ಸುದ್ದಿಯನ್ನ ಕೊಡ್ತಾ ಇದೀವಿ. ಜೊತೆಗೆ ಈಗ ಮತ್ತೊಂದು ವಿಚಾರ ಪ್ರಮುಖವಾಗಿ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಅಂದ್ರೆ ಬ್ರಾಹ್ಮಣ ಸಮುದಾಯದಿಂದ ಯಾರಾಗ್ತಾರೆ ಈ ಬಾರಿ ಸಚಿವರು ಅಂತ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಬ್ರಾಹ್ಮಣದ 2 ಶಾಸಕರು ಇರ್ತಕ್ಕಂಥದ್ದು. ಅದು ಒಂದು ಬಂದ್ಬಿಟ್ಟು ದಿನೇಶ್ ಗುಂಡೂರಾವ್, ಮತ್ತೊಂದು RV ದೇಶಪಾಂಡೆ ಅವರು ಇಬ್ಬರು ಇರ್ತಕ್ಕಂಥದ್ದು. ಮತ್ತೊಂದು ಕಡೆ MLC ಯಲ್ಲಿ ಕೂಡ ಅಷ್ಟೇ UB ವೆಂಕಟೇಶ್ ಅವರು ಇರ್ತಕ್ಕಂಥದ್ದು. ಈ ಮೂವರ ಪೈಕಿ ಯಾರಿಗೆ ಸಿಗುತ್ತೆ ಬ್ರಾಹ್ಮಣ ಕೋಟದಿಂದ ಸಚಿವ ಸ್ಥಾನ ಅನ್ನೋದು ಒಂದಿಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಅಂದ್ರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದಿನೇಶ್ ಗುಂಡೂರಾವ್ಗೆ ಅವಕಾಶ ಸಿಕ್ಕಿತ್ತು. ಈಗ ಕಳೆದ ಬಾರಿ ಕೂಡ ಅಷ್ಟೇ RV ದೇಶಪಾಂಡೆ ಅವರು ನನಗೂ ಒಂದು ಅವಕಾಶ ಮಾಡ್ಕೊಡಿ ಅಂತ ಕೇಳಿದ್ರು. ಜೊತೆಗೆ ಸೀನಿಯರ್ ಕೂಡ ಇದ್ದಂತವ್ರು, ಅವರು ಕೂಡ ಸಾಕಷ್ಟು ಪಕ್ಷಕ್ಕಾಗಿ ದುಡಿದಂತವ್ರು, ಅವ್ರಿಗೆ ಅವಕಾಶ ಮಾಡಿ ಕೊಟ್ಟಿರ್ಲಿಲ್ಲ. ಹಾಗಾಗಿ ಈ ಬಾರಿ ಏನಾದ್ರೂ ದಿನೇಶ್ ಗುಂಡೂರಾವ್ ಅನ್ನ ಹೊರತುಪಡಿಸಿ ಇವ್ರಿಗೆ ಅವಕಾಶ ಮಾಡಿಕೊಡ್ತಾರ ಅನ್ನೋದು ಸದ್ಯದ ಮಟ್ಟಿಗೆ ಆಗ್ತಾ ಇರುವಂತ ಚರ್ಚೆ. ಆದ್ರೆ ದಿನೇಶ್ ಗುಂಡೂರಾವ್ಗೆ ಕೈ ಬಿಡುವಂತ ಸಾಧ್ಯತೆಗಳಿದೆಯಾ? ಯಾಕಂದ್ರೆ ಪ್ರಬಲವಾಗಿರ್ತಕ್ಕಂಥವ್ರು ಬೆಂಗಳೂರು ಭಾಗದ ಶಾಸಕರು, ಅವರಿಗೆ ಮತ್ತೆ ಸಚಿವ ಸ್ಥಾನ ಕೊಡಲ್ವಾ? ಅಥವಾ ಒಂದು ವೇಳೆ RV ದೇಶಪಾಂಡೆಗೆ ಮಣೆ ಹಾಕ್ತಾರ ಉತ್ತರ ಕರ್ನಾಟಕ ಭಾಗದಲ್ಲಿ, ನಿಮಗೆ ಪ್ಲಸ್ ಆಗ್ಬಹುದು ಅಂತ ಮತ್ತೊಂದು ಆ ಸಾಧ್ಯತೆ ಜಾಸ್ತಿ ಇದ್ದಂಗೆ ಕಾಣ್ತಾ ಇದೆ ಅನ್ಸುತ್ತಲ್ಲ. ಎಸ್ ಖಂಡಿತವಾಗ್ಲು. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ಕಾಂಗ್ರೆಸ್ ಒಂದಿಷ್ಟು ಪ್ಲಸ್ ಆಗ್ಬೇಕು, ಮತ್ತೆ ಅಲ್ಲಿರ್ತಕ್ಕಂಥ ಬ್ರಾಹ್ಮಣ ಸಮುದಾಯ ಎಲ್ಲವನ್ನೂ ಕೂಡ ಸೆಳೆಯುವಂತ ಪ್ಲಾನ್ ನಲ್ಲೂ ಕೂಡ ಕಾಂಗ್ರೆಸ್ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ RV ದೇಶಪಾಂಡೆ ಅವರಿಗೆ ಕೊಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇದ್ದಂಗೆ ಅಂತ ಕೂಡ ಚರ್ಚೆ ಆಗ್ತಾ ಇದೆ. ಆದ್ರೆ ನಿಜಕ್ಕೂ ದಿನೇಶ್ ಗುಂಡೂರಾವ್ ಅವರು ಕೂಡ ಅಷ್ಟೇ ಬಹಿರಂಗವಾಗಿ ಎಲ್ಲೂ ಕೂಡ ನನಗೆ ಸಚಿವ ಸ್ಥಾನ ಬೇಡ, ನನ್ನ ಆಕಾಂಕ್ಷಿ ಅಲ್ಲ ಅಂತ ಹೇಳ್ಕೊಂಡಿಲ್ಲ. ಆದ್ರೆ ಆಂತರಿಕವಾಗಿ ಬೇರೆಯವ್ರಿಗೂ ಅವಕಾಶ ಸಿಗ್ಲಿ ಅನ್ನೋ ಮನಸ್ಥಿತಿಯಲ್ಲಿ ಅವರು ಕೂಡ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈ ಬಾರಿ RV ದೇಶಪಾಂಡೆ ಅವರಿಗೆ ಅವಕಾಶ ಸಿಗುವಂತ ಚಾನ್ಸಸ್ ಅತಿ ಹೆಚ್ಚಿದೆ. ಮತ್ತೆ ಇನ್ನೊಂದು ಕಡೆ ವೆಂಕಟೇಶ್ ಅವರು ಅಂತ ಪ್ರಬಲ ಆಕಾಂಕ್ಷಿ ಕೂಡ ಅಲ್ಲ. ಈ ಮೂವರ ಪೈಕಿ ನೋಡ್ತಾ ಹೋದ್ರೆ ಈ ಬಾರಿ ಗಾಟ್ ಇಟ್. ಥ್ಯಾಂಕ್ ಯು ವಿವೇಕ್.